ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯ್ತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ವಿಶೇಷವಾದ ಮಾಹಿತಿಯ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಇವತ್ತಿನ ವಿಶೇಷವಾದಂತಹ ವಿಚಾರ ಅಂತಂದ್ರೆ ಸೂರ್ಯಗ್ರಹಣ. ಈ ಸೂರ್ಯಗ್ರಹಣ ಭಾರತಕ್ಕೆ ಇದೆಯಾ ಅಥವಾ ಇಲ್ವಾ, ಎಲ್ಲೆಲ್ಲಿ ಗೋಚರವಾಗುತ್ತೆ ಸೂರ್ಯಗ್ರಹಣ, ಈ ಬಗ್ಗೆ ಗುರುಜಿಯವರು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ಇವತ್ತಿನ ಸಂಚಿಕೆಯಲ್ಲಿ. ಗುರುಗಳೇ, ಬಹಳ ಮುಖ್ಯವಾಗಿ 12ನೇ ತಾರೀಕು ಗ್ರಹಣ ನಡೀತಕ್ಕಂಥ ವಿಚಾರದಲ್ಲಿ ಸೂರ್ಯಗ್ರಹಣ ಅಂದರೆ ಭೂಮಿ ಮತ್ತು ಸೂರ್ಯ ನಡುವೆ ಚಂದ್ರ ಬರ್ತಕ್ಕಂಥದ್ದು. ಅಂದರೆ ನಮ್ಮ ಮುಂದೆ ಸೂರ್ಯ ಕಾಣಿಸ್ತಾ ಇರ್ತಾನೆ, ಚಂದ್ರ ಹಿಂಗೆ ಹಾದು ಹೋಗ್ತಾನೆ. ಈ ಥರ ಹಿಂಗೆ ಹಾದೋದಾಗ ನಮ್ಗೆ ಕಾಣಿಸಲ್ಲಲ್ಲ, ಒಂದಷ್ಟು ಭಾಗ ಕಾಣಿಸಲ್ವಲ್ಲ, ಇದೇ ಗ್ರಹಣ. ಯಾರಾದರೂ ಹಿಂಗೆ ನಾವು ನೋಡ್ತಾ ಇರ್ತೀವಿ, ರೀ ಯಾರೋ ಅಡ್ಡ ಬಂದ್ರಿ ಸ್ವಲ್ಪ ಸೈಡ್ಗೆ ಹೋಗ್ರಿ, ಅಡ್ಡ ಬರ್ತಕ್ಕಂಥದ್ದು ಗ್ರಹಣ. ಪ್ರತಿ ಸತಿನೂ ಪ್ರತಿ 27 ದಿವಸಕ್ಕೊಂದು ಸತಿ ಗ್ರಹಣಗಳಾಗ್ತಾ ಇರುತ್ತೆ. ಎವ್ರಿ 27 ಡೇಸ್ ಗ್ರಹಣ ಆಗುತ್ತೆ. ಅಂದರೆ ಸೂರ್ಯನ ಅಡ್ಡವಾಗಿ ಚಂದ್ರ ಹೋಗೇ ಹೋಗ್ತಾನೆ. ಆದರೆ ಭೂಮಿಯಿಂದ ನೋಡಬೇಕಾದ್ರೆ ಅವಾಗ ಅಡ್ಡ ಬಂದಿರಲ್ಲ, ಆ ಸಮಯದಲ್ಲಿ ಅಡ್ಡ ಬಂದಿರಲ್ಲ. ಯಾವ ಸಮಯದಲ್ಲಿ ಭೂಮಿಯಿಂದ ಸೂರ್ಯನ ನೋಡಿದಾಗ ಒಂದು ಪದಾರ್ಥ ಅಡ್ಡ ಬರುತ್ತದೋ ಆ ಪದಾರ್ಥ ಇಲ್ಲಿ ನಾವು ಚಂದ್ರ ಅಂತ ತಗೊಳ್ಬೋದು, ಅದನ್ನು ಗ್ರಹಣ ಅಂತ ಕರಿತೀವಿ. ಅಂದರೆ ಭೂಮಿ 23.5 ಡಿಗ್ರಿ ವಾಲಿದೆ, ಸ್ವಲ್ಪ ವಾಲಿದೆ. ಈ ಥರ ಚಂದ್ರ 5 ಡಿಗ್ರಿ ವಾಲಿದೆ. ಇವೆರಡೂ ಒಂದೇ ಸಮ ಬರಬೇಕು ಅಂದರೆ, ಆ ಪ್ಲೇನಲ್ಲಿ ಬರಬೇಕು ಅಂತಂದರೆ, ಒಂದೇ ಸಮದಲ್ಲಿದೆ ಭೂಮಿ, ಚಂದ್ರ ಮತ್ತು ಸೂರ್ಯನ ಒಂದು ವ್ಯಾಸ ಒಂದೇ ಲೈನಲ್ಲಿ ಬಂದಾಗ ಗ್ರಹಣ ಅಂತ ಹೇಳ್ತೀವಿ. ಇದು ಮ್ಯಾಥಮ್ಯಾಟಿಕಲಿ ಡಿರೈವ್ಡ್ ಪಾಯಿಂಟ್. ಇದು ಯಾವುದೇ ಮೂಢನಂಬಿಕೆ ಅಥವಾ ಮತ್ತೊಂದು ಯಾವುದು ಇಲ್ಲಿ ನಾನು ತಗೊಳ್ಳೋದಿಲ್ಲ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಗಸ್ಟ್ 12, 2026 ಸೂರ್ಯಗ್ರಹಣ. ಭಾರತದಲ್ಲಿ ಗೋಚಾರ ಇಲ್ಲ, ಭಾರತದಲ್ಲಿ ಇಲ್ಲ. ಅಂದರೆ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ನಮಗೆ ಕಾಣಬೇಕದು. ಇಲ್ಲಿಂದ ನಾವು ನೋಡಿದಾಗ ಇವತ್ತು ಗ್ರಹಣ ಇದೆ ಅಂತಂದರೆ, 12ನೇ ತಾರೀಕು ಗ್ರಹಣ ಇದೆ ಅಂದರೆ ಇಲ್ಲಿಂದ ನಾವು ಕಾಣಬೇಕದು. ಕಾಣದೇ ಇರತಕ್ಕಂಥದ್ದನ್ನು ನಮ್ಮಲ್ಲಿ ಆಚರಣೆ ಇಲ್ಲ, ಸೂತಕವಿಲ್ಲ ಅಂತ ಹೇಳ್ತಕ್ಕಂಥದ್ದು ಪದ್ಧತಿ. ಸೊ ಹಾಗಿದ್ರೆ ಭೂಮಂಡಲದಲ್ಲಿ ಯಾವ್ಯಾವ ಒಂದು ಜಾಗಕ್ಕೆ ಗ್ರಹಣ ಉಂಟಾಗತ್ತೆ ಅಂತ ಹೇಳಿದಾಗ, ಇಲ್ಲಿ ಗ್ರೀನ್ಲ್ಯಾಂಡ್ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಗ್ರೀನ್ಲ್ಯಾಂಡ್ ಅಂತ ಒಂದು ದೇಶ, ಮತ್ತು ಐಸ್ಲ್ಯಾಂಡ್, ನಾರ್ದರ್ನ್ ಸ್ಪೇನ್, ಪೋರ್ಚುಗಲ್, ಯುರೋಪ್ ಸಂಪೂರ್ಣ ಹೆಚ್ಚು ಕಮ್ಮಿ ಕಾಣಿಸ್ತಕ್ಕಂಥದ್ದು. ಹಾಗೆ ನಾರ್ತ್ ಅಮೇರಿಕಾ ಅಂತ ನಾವೇನು ಕರಿತೀವಿ, ನಾರ್ದರ್ನ್ ಅಮೇರಿಕಾದಲ್ಲಿ ಆ ಒಂದು ಲೈನಲ್ಲಿ ಪೂರ್ತಿ ಲೈನ್ ಅದು. ನಾನು ಹೇಳಿದ್ದೆಲ್ಲ ಊರುಗಳೆಲ್ಲ ಒಂದು ಲೈನ್ ಬಂದ್ಬಿಡುತ್ತೆ. ಅಂದರೆ ಅಷ್ಟು ಆ್ಯಕ್ಯುರೇಟಾಗಿ ಮ್ಯಾಥಮೆಟಿಕಲ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಈ ಊರುಗಳಿಗೆ ಭಾಳ ಇಂಪಾರ್ಟೆಂಟು, ಎಸ್ಪೆಷಲಿ ಗ್ರೀನ್ಲ್ಯಾಂಡು, ಐಸ್ಲ್ಯಾಂಡು, ಸ್ಪೇನು. ಸೂರ್ಯಾಸ್ತದ ಸಮಯದಲ್ಲಿ ಸ್ವಲ್ಪ ಸನ್ಸೆಟ್ಟಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ತಕ್ಕಂಥದ್ದು ಕಂಡುಬರುತ್ತೆ. ಸ್ವಲ್ಪ ಮಟ್ಟಿಗೆ ನಾವು ನೋಡಬೇಕು ಅಂತಂದರೆ UK ಐರ್ಲ್ಯಾಂಡು, ಕೆನಡಾ, ನಾರ್ದರ್ನ್ ಅಮೇರಿಕಾ, ನಾರ್ದರ್ನ್ USA, ಹಾಗೆ ಯುರೋಪ್ ಬಹಳಷ್ಟು ಬರ್ತಕ್ಕಂಥದ್ದು. ಯುರೋಪ್ಗೆ ಹೆಚ್ಚು, ಮಚ್ ಪಾರ್ಟ್ ಆಫ್ ಯುರೋಪ್ ಕವರ್ ಆಗುತ್ತೆ. ಸೊ ಇದನ್ನು ಟೋಟಲ್ ಎಕ್ಲಿಪ್ಸ್ ತೊಗೊಂಡ್ರೆ ನಾವು
ಐಸ್ಲ್ಯಾಂಡಲ್ಲಿ ಸ್ವಲ್ಪ ಜಾಸ್ತಿ, ಸ್ಪೇನಲ್ಲಿ ಇವೆರಡರಲ್ಲಿ ಜಾಸ್ತಿ. ಯುರೋಪ್ ಪೂರ್ತಿ ತೊಗೊಂಡ್ರು ಕೂಡ ಅಲ್ಲಿ ಸ್ವಲ್ಪ ಪ್ರಮುಖವಾಗಿ ಟೋಟಲ್ ಅಂದರೆ ಫುಲ್ಲು ಅಲ್ಲಿ ನಿಂತಿರೋರಿಗೆ ಪೂರ್ತಿ ಸೂರ್ಯನೇ ಕವರ್ ಆಗಿಬಿಡ್ತಾರೆ, ಕಣ್ಮುಂದೆ ಸೂರ್ಯನೇ ಕಾಣಿಸಲ್ಲ. ಹೆಚ್ಚು ಕಮ್ಮಿ 2 ನಿಮಿಷ ಅಷ್ಟೇ, 2 ನಿಮಿಷ. ಯಾಕಂದರೆ ಮೂವ್ ಆಗಿಬಿಡುತ್ತೆ, ಬೇಗ ಫಾಸ್ಟಾಗಿ ಮೂವ್ ಆಗುತ್ತೆ. 2 ನಿಮಿಷ ಗ್ರಹಣ. ವಿಜ್ಞಾನಿಗಳು ಇದನ್ನು ಬಹಳ ಕೌತುಕದಿಂದ ವೀಕ್ಷಣೆ ಮಾಡ್ತಾರೆ. ಯಾಕೆ ಇದು ಅಷ್ಟೊಂದು ಕೌತುಕ ಅಂತಂದಾಗ, ಖಗೋಳಶಾಸ್ತ್ರದ ಪ್ರಕಾರ ಸೂರ್ಯನ ಕೊರೋನಾ ಸ್ಟಡಿ ಮಾಡೋಕ್ಕೆ ಗ್ರಹಣದ ಟೈಮಲ್ಲಿ ಅವ್ರಿಗೆ ಅನುಕೂಲ ಜಾಸ್ತಿ. ಎಡ್ಜಸ್ ಮಾತ್ರ ಜಾಸ್ತಿ ವಿಸಿಬಲ್ ಆಗುತ್ತೆ. ಒಂದು ದೊಡ್ಡದು ಒಂದು ಆಬ್ಜೆಕ್ಟ್ ಬ್ಲಾಕ್ ಆದಾಗ ಎಡ್ಜಸ್ ವಿಸಿಬಲ್ ಆದಾಗ ಅಲ್ಲಿ ಟೆಲಿಸ್ಕೋಪಲ್ಲಿ ಆ ಎಡ್ಜಸ್ ನೋಡ್ತಾರೆ. ಪೂರ್ತಿ ನೋಡಬೇಕಾದ್ರೆ ಸೂರ್ಯನ ಶಾಖ ಮತ್ತು ಬೆಳಕು ಜಾಸ್ತಿ ಇರೋದ್ರಿಂದ ಎಡ್ಜಸ್ಸಲ್ಲಿ ಕೊರೋನಾ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟಡಿ ಮಾಡ್ತಾರೆ. ಕೊರೋನಾ ಸ್ಟಡಿ ಮಾಡಿ ಅದ್ರ ಜೊತೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಸ್ಟಡಿ ಮಾಡ್ತಾರೆ ಸೂರ್ಯನಲ್ಲಿ. ಲಾಸ್ಟ್ ಟೈಮ್ ಅವರೊಂದು ಥಿಯರಿ ಕೊಟ್ಟರು, ಏನು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಸೇಮ್ ಇರಲ್ಲ, ಬದಲಾಗ್ತಾನೇ ಇರುತ್ತಂತೆ. ಒಂದು ಮೆಜರ್ಮೆಂಟ್ ಇರ್ತದೆ. ಒಬ್ಬರಿಗೆ ಜ್ವರ ಬಂದರೆ ಇವರಿಗೆ ಇಷ್ಟು ಡಿಗ್ರಿ ಆಗಿದೆ ಅಂತ. ನಾರ್ಮಲ್ ಮನುಷ್ಯ ಎಲ್ಲ ಹೇಳ್ತಾರೆ ಇಷ್ಟು ಟೆಂಪ್ರೇಚರ್ ಇದೆ, ಇದು ನಾರ್ಮಲ್ಲು, ಜ್ವರ ಇಲ್ಲ ಅಂತಾರೆ. ಆ ಥರ ನಾರ್ಮಲ್. ಆದರೆ ಸೂರ್ಯನ ತಾಪ ಹೆಚ್ಚಾಗ್ತಾ ಇರುತ್ತೆ. ಇದನ್ನು ನಾವು ಶಾಸ್ತ್ರದಲ್ಲಿ ಭಾಳ ಹಿಂದೆನೇ ಕೊಟ್ಬಿಟ್ವಿ, ಒಂದು ಕಥೆ ಮುಖಾಂತರ ಕೊಟ್ವಿ. ಛಾಯಾದೇವಿ ಸೂರ್ಯನ ತಾಪ ತಡ್ಕೊಳಕ್ಕಾಗಿಲ್ವಂತೆ, ಓಡೋಟೋಗೋದಂತೆ. ಆ ನೆರಳು ಜೊತೆ ಸಂಸಾರ ಮಾಡಿರ್ತಕ್ಕಂಥದ್ದು, ಅವನ ಜೊತೆ ಇರೋಕ್ಕಾಗಲ್ಲಪ್ಪ, ಅವನು ಒಂಥರ ವೇರಿಯಬಲ್ ಟೆಂಪ್ರೇಚರ್ಸ್, ಒಂದು ಕಥೆ ಮುಖಾಂತರ ಅಷ್ಟೇ. ಇದು ಇತ್ತೋ ಇಲ್ವೋ ಅದೆಲ್ಲ ಗೊತ್ತಿಲ್ಲ. ನಾವೊಂದು ಸಬ್ಜೆಕ್ಟ್ನ ಅರ್ಥ ಮಾಡ್ಕೋಬೇಕು ಅಂತಂದರೆ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು, ಸ್ವಲ್ಪ ಪೌರಾಣಿಕ ಹಿನ್ನೆಲೆ, ಹಾಗೆ ಮೈಥಾಲಜಿ ಅಂತ ನಾವು ಕರಿತೀವಿ. ಅದರಲ್ಲಿ ಸೂರ್ಯ ಒಂದೇ ತಾಪ ಇರಲ್ಲ. ಅಲ್ಲೇ ನೋಡಿ, ಅದನ್ನೇ ಹೇಳಿರೋದು, ನಮ್ಮ ಶಾಸ್ತ್ರದಲ್ಲೂ ಹೇಳಿದೆ, ಅದನ್ನೇ ಸೈನ್ಸಲ್ಲೂ ಕೂಡ ಕೊರೋನಾ ಬಗ್ಗೆ ಮಾತಾಡ್ತಾರೆ. ಆ ಕೊರೋನಾ ಬಗ್ಗೆ ಮಾತಾಡಬೇಕಾದ್ರೆ ಆ ಕೊರೋನಾದಲ್ಲಿ ವೇರಿಯಬಲ್ ಮ್ಯಾಗ್ನೆಟಿಕ್ ಫೀಲ್ಡು ಮತ್ತು ವೇರಿಯಬಲ್ ಟೆಂಪ್ರೇಚರ್ಸ್, ಒಂದೇ ಸಮ ಟೆಂಪ್ರೇಚರ್ಸ್ ಇರಲ್ಲ, ಟೆಂಪ್ರೇಚರ್ ವ್ಯತ್ಯಾಸ ಆಗ್ತಾ ಇರುತ್ತಲ್ಲಿ. ಅಲ್ಲಿ ಬರ್ನ್ ಆಗ್ತಾನೆ ಇರುತ್ತಲ್ಲಿ, ಸುಡ್ತಾ ಇದೆ. ಇವತ್ತು ನಾವು ಒಂದು ಹಂಡೆ ನೀರು ಹಾಕ್ಬಿಟ್ಟು ಕಾಯಿಸ್ಬೇಕು ಅಂತಂದರೆ ಮರಗಳು ಬೇಕು ಕಾಯಿಸೋಕ್ಕೆ. ಮರ ಖಾಲಿ ಆದಮೇಲೆ ಏನಿರುತ್ತಲ್ಲಿ? ಕೆಂಡನೂ ಕಾದು 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 ಆರೋಗುತ್ತೆ. ಆ ಸೂರ್ಯನಲ್ಲಿ ಏನು ಬರ್ನ್ ಆಗ್ತಾಯಿದೆ ಗೊತ್ತಿಲ್ಲ. ಹೈಡ್ರೋಜನ್ ಹೀಲಿಯಂ ಅಂತ ಸೈನ್ಸ್ ಹೇಳುತ್ತೆ. ಅಲ್ಲಿ ಹೋಗಿ ಅದೇ ಪದಾರ್ಥ ಬರ್ನ್ ಆಗ್ತಿದೆ ಗೊತ್ತಿಲ್ಲ. ಕೋಟಿ ಕೋಟಿ ವರ್ಷದಿಂದ ಜ್ವಾಲೆ ಹೇಗೆ ಬರ್ನ್ ಆಗ್ತಾಯಿದೆ, ಎಷ್ಟು ದೂರದಲ್ಲಿದೆ, ಅಲ್ಲಿಂದ ನಮ್ಗೆ ಬೆಳಕು ಬರ್ತಾ ಇದೆ. ನಮ್ಮ ಹತ್ರದಲ್ಲಿ ಬಂದರೆ ನಾವೆಲ್ಲ ಭಸ್ಮ. ನಾವೊಂಥರ ಒಂದು ಝೋನಲ್ಲಿದ್ದೀವಿ, ಸೇಫ್ ಝೋನಲ್ಲಿದ್ದೀವಿ. ಆ ಸೇಫ್ ಝೋನಲ್ಲಿದ್ದ ಇರೋವರೆಗೂ ಕೂಡ ಏನೂ ತೊಂದರೆ ಆಗಲ್ಲ. ಆ ಸೇಫ್ ಝೋನ್ನ ನಾವು ಏನಾದ್ರು ದಾಟಿದ್ರೆ ಆವಾಗ ಸೂರ್ಯನ ಶಾಖ ಹ್ಯಾಬಿಟ್ಯಾಟಿಗೆ ಆಗಲ್ಲ, ಅಂದರೆ ನಮ್ಮ ಲೈಫ್ಗೆ ಬರೋದಿಲ್ಲ. ಸೊ ಭಾರತದಲ್ಲಿ ಗ್ರಹಣ, ಸೂರ್ಯಗ್ರಹಣ ಇಲ್ಲ. ಸೊ ಆದ್ದರಿಂದ ಹೆಚ್ಚಿನ ವಿಚಾರ ಅದರಲ್ಲಿ ಹೇಳ್ತಕ್ಕಂಥ ಅವಶ್ಯಕತೆ ಬರೋದಿಲ್ಲ. ಸೊ ಗ್ರಹಣ ಇಲ್ಲಿ ಆಚರಣೆ ಇಲ್ಲ ಅಂತ ಹೇಳ್ಬೋದು. ಭಾರತದಲ್ಲಿ ಸೂರ್ಯಗ್ರಹಣ ಗೋಚರ ಆಗೋದಿಲ್ಲ ಅಂತ ಗುರುಗಳು ಹೇಳಿದ್ರು. ವೀಕ್ಷಕರೇ, ನೀವು ಕೂಡ ಕಾಲ್ ಮಾಡಬಹುದು, ಕರೆ ಮಾಡಿ ಮಾತನಾಡಬಹುದು ಗುರುಜಿಯವರೊಟ್ಟಿಗೆ ನೇರವಾಗಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಮೇಡಮ್. ಯಾವ ವಿಚಾರವಾಗಿ? ಅವನು ಇವಾಗ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾವನೆ. ಓಕೆ. ಅದು ಯಾವ್ದಾದ್ರು ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಾಗುತ್ತಾ ಅಂತ ಓಕೆ. ಅವರ ಡೇಟ್ ಆಫ್ ಬರ್ತ್ ಕೊಡಿಮಾ. 29/11/2000 ಬೆಳಗಿನ ಜಾವ 5:25. 29/11/2000 ಬೆಳಗಿನ ಜಾವ 5:25. ಸ್ಥಳ ಬೆಂಗಳೂರು, ರಾಜಾಜಿನಗರ. ಬೆಂಗಳೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು.
ನಮಸ್ಕಾರ. ಏನು ಓದಿದ್ದಾರೆ? BSc ಮಾಡಿದ್ದಾನೆ ಗುರು. BSc. ಹಾಂ. ಓಕೆ. ಬ್ಯಾಚುಲರ್ ಆಫ್ ಸೈನ್ಸ್ ತಾನು ನೀವು ಹೇಳಿದ್ದು ನೀವು? ಹಾಂ. ಓಕೆ. 2029 ರಾಹು ದಶೆ ನಡೀತಾ ಇದೆ. ರಾಹು ದಶೆ ಹೇಗಿದೆ ಅಂತ ನೋಡೋಣ. ರಾಹು ದಶೆ ಆದ ನಂತರ ಬರ್ತಕ್ಕಂಥ ಮುಂದಿನ ಒಂದು ದಶೆ ಬಿಸ್ನೆಸ್ಗೆ ಅನುಕೂಲನಾ ಅಂತ ಫಸ್ಟ್ ನೋಡಬೇಕು. ರಾಹು ದಶೆಯಲ್ಲಿ 1, 2, 3, 4, 6, 7, 10 ಕಾಂಬಿನೇಷನು ತುಂಬ ಚೆನ್ನಾಗಿದೆ. ಗುರುನೂ ಕೂಡ ಅದ್ಭುತವಾಗಿದೆ. ಕಮಿಷನ್ ಬಿಸ್ನೆಸ್ ಮಾಡ್ಬೋದು. ಮಂಗಳ ರಾಹುವಿನ ನಕ್ಷತ್ರ, ಗುರುವಿನ ಸಬ್ಲಾಡು. ಮುಂದೆ ಬರ್ತಕ್ಕಂಥ ರಾಹು 7ನೇ ಮನೆ, ಈಗ ಬರ್ತಕ್ಕಂಥ ಗುರುನೂ ಕೂಡ 6ನೇ ಮನೆ, 1ನೇ ಮನೆ. ಸ್ವಲ್ಪ ಹಣ ಸಿಗ್ತಕ್ಕಂಥ ಚಾನ್ಸಸ್ ಸ್ವಲ್ಪ ಕಷ್ಟಪಟ್ಟು ಮಾಡ್ಬೋದು. ಲ್ಯಾಬ್ ಹಾಕ್ಬೋದು. ನನ್ನ ಪ್ರಕಾರ ಲ್ಯಾಬ್ ಬಿಸ್ನೆಸ್, ಲ್ಯಾಬೊರೇಟರಿ ಬಿಸ್ನೆಸ್ ಅಂತ ನಾವೇನು ಕರಿತೀವಿ ಅದನ್ನು ಮಾಡ್ಬೋದು. ರಾಹು 7ನೇ ಮನೆ, 6ನೇ ಮನೆ ತೋರಿಸಿದೆ. ಗುರುವಿನ ನಕ್ಷತ್ರ, ಶನಿಯ ಸಬ್ಲಾಡ್ ತೋರಿಸಿದೆ. ಕಾಂಬಿನೇಷನ್ 29ರವರೆಗೂ ಬಿಸ್ನೆಸ್ ಮಾಡೋ ಯೋಗ ಇದೆ. ಹೆಚ್ಚಿನ ಬಂಡವಾಳ ಹಾಕದಲೆ ಸರ್ವಿಸ್ ಓರಿಯೆಂಟೆಡ್ 6 ಅಂತಂದಾಗ, ಹೆಚ್ಚಾಗಿ 6 ಅಂತ ಬಂದಾಗ ನಾವು ಸರ್ವಿಸ್ ಅಂತ ಹೇಳ್ತೀವಿ. ಯಾವಾಗಲೂ ಕೂಡ ಬಿಸ್ನೆಸ್ಸಲ್ಲಿ ಅನೇಕ ವಿಚಾರದಲ್ಲಿ ನಾವು ಸರ್ವಿಸ್ ಓರಿಯೆಂಟೆಡ್ ಅಂತ ನಾವು ಕರಿತೀವಿ 6 ಅಂತ ಬಂದಾಗ. 6 ಈಸ್ ಮೋರ್ ಆಫ್ ಸರ್ವಿಸ್ ಓರಿಯೆಂಟೆಡ್, ಸರ್ವಿಸ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ನನ್ನ ಸಜೆಷನ್ನು ಲ್ಯಾಬ್ ಟೆಕ್ನಿಷಿಯನ್ನು, ಲ್ಯಾಬ್ ಹಾಕ್ತಕ್ಕಂಥದ್ದು, ಅಥವಾ ನಮ್ಮ ಇದಕ್ಕೆ ಸಾಮಾನ್ಯ ಜನಕ್ಕೆ ನಮ್ಮ ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ಆ ಟೆಸ್ಟ್ ಈ ಟೆಸ್ಟ್ ಮಾಡ್ತಲ್ಲ, ಆ ಟೆಸ್ಟ್ ಮಾಡ್ತಕ್ಕಂಥದ್ದು ಇವರಿಗೆ ಉತ್ತಮವಾಗಿರ್ತಕ್ಕಂಥ ಲೈನು. ಇವರಿಗೆ ಗುರು 6ನೇ ಮನೆಯಲ್ಲಿರ್ತಕ್ಕಂಥದ್ದು ಬಲಗೈ ತೋರ್ ಬೆರಳಿಗೆ ಒಂದು ಯೆಲ್ಲೋ ಸಫೈರ್, ಸೌತ್ ಆಫ್ರಿಕನ್ ಯೆಲ್ಲೋ ಸಫೈರ್ ಹಾಕಿಸಿ ಖಂಡಿತ ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ ಕಾರ್ಯಕ್ರಮದಲ್ಲಿ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ, ತಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ಶ್ವೇತಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಶ್ವೇತಾ? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಯಾವ ವಿಚಾರವಾಗಿ? ಅವನು ಇದು ಜಾಬ್. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 5ನೇ ತಾರೀಕು 2ನೇ ತಿಂಗಳು 2004. 5/2/2004. ಓಕೆ, ಹುಟ್ಟಿದ ಸಮಯ? ಬ್ಯಾಂಗ್ಳೂರ್. ಹುಟ್ಟಿದ ಸಮಯ 5:44 PM. ಓಕೆ, 5:44 ಸಾಯಂಕಾಲ ಬೆಂಗಳೂರು. ಸಾಯಂಕಾಲ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಗುರುಜಿ. ಇದ್ರ ಪ್ರಕಾರ ಅವರು ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿ, ಪುಷ್ಯ ನಕ್ಷತ್ರ. ಸದ್ಯಕ್ಕೀಗ 2034 ಅಂದರೆ 27 ಆದ ನಂತರ ಕೇತು ಪ್ರಾರಂಭವಾಗುತ್ತೆ. ಬುಧ ನಡೀತಾ ಇದೆ. ಈಗ ಡಿಗ್ರಿ ಮುಗಿಸಿದ್ರಾ? ಹಲೋ, ಡಿಗ್ರಿ ಮುಗಿಸಿದ್ರಾ? ಇಂಜಿನಿಯರಿಂಗ್ ಮುಗೀತು. ಈಗ 2 ತಿಂಗಳಾಯ್ತು. ಏನು ಪ್ರಶ್ನೆ? ಕೆಲಸ ಸಿಗ್ತಾ ಇಲ್ಲ ಅಂತ. ಮುಂದೆ ಬರ್ತಕ್ಕಂಥ ಕೇತು ನೋಡೋಣ. 2-11 ಇದೆ, ಚೆನ್ನಾಗಿದೆ. ಈಗ ಬರ್ತಕ್ಕಂಥ ಅಂತರ್ಭುಕ್ತಿ 12, 9, 11. ಈ ಕಾಂಬಿನೇಷನಲ್ಲಿ 11, 9, 6, 10 ನಮಗೆ ಸರ್ಕಲ್ ಆಗಬೇಕು. 6, 10 ಸರ್ಕಲ್ ಆದಾಗ ಕೆಲಸ ಸಿಗುತ್ತೆ. 9 ಬಂದಾಗ ಕೆಲಸ ಸಿಗುತ್ತೆ, ಬಟ್ ಕಮ್ಮಿ ಸಂಬಳ ಸಿಗ್ತಾ ಇರುತ್ತೆ ಅಂತ ಹೇಳುತ್ತಿದ್ದು. ಈ ಚಂದ್ರ ನಮ್ಮ ಅನುಭವದಲ್ಲಿ ಏನು ಹೇಳುತ್ತೆ, ಸಂಬಳ ಕಮ್ಮಿ, ಯಾವುದೋ ಸ್ವಲ್ಪ ಹೆಸರಿಲ್ಲದೆ ಇರತಕ್ಕಂಥ ಕಂಪನಿಗಳು, ಕೇಳಲೇ ಇಲ್ಲ ಕಂಪನಿ ಯಾವುದೋ ಅಂಥದ್ದು, ತಗೊಂಡು 15,000 20,000 ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಗ್ರಹ ಚಂದ್ರ ಇದೆ. ಚಂದ್ರ ಆದಮೇಲೆ ಮಂಗಳ ಬರುತ್ತೆ. ಮಂಗಳನಲ್ಲೂ ಕೂಡ 4 ಕಾಂಬಿನೇಷನ್ 10. ಇನ್ನು 2 to 3 months ಒಳಗಡೆ ಮಂಗಳ ಬಂದಾಗ ಒಳ್ಳೆ ಕೆಲಸ ಸಿಗುತ್ತೆ. 8 ಮುಖದ ರುದ್ರಾಕ್ಷಿ ಹಾಕಿ ಇನ್ನು 2 monthsಲ್ಲಿ 3 months ಒಳಗಡೆ ಕೆಲಸ ಸಿಗುತ್ತೆ, ಸಕ್ಸಸ್ ಆಗೇ ಆಗುತ್ತೆ. ಮುಂದೆ ಕೇತುನು ಕೂಡ ವರ್ಕ್ ಫ್ರಮ್ ಹೋಮು ಆ ರೀತಿ ಆಗಿರ್ತಕ್ಕಂಥ ಕಲ್ಚರ್ ತೋರಿಸ್ತಾ ಇದೆ. ಒಳ್ಳೆಯದಾಗಲಿ 27 ಆದ ನಂತರ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಈ ಕೂಡಲೇ ನೀವು ಕೂಡ ಕೈಲಾಶ ಯಂತ್ರವನ್ನು ಆರ್ಡರ್ ಮಾಡಬಹುದು. ಹಾಗೆ ಆರ್ಡರ್ ಪ್ಲೇಸ್ ಮಾಡಿದ ನಂತರ ನಿಮಗೆ ತಲುಪಿದ ನಂತರ ನೀವು ಪೂಜೆ ಮಾಡಿ ಶುಭ ಫಲಗಳನ್ನು ಕೂಡ ಪಡಿಬಹುದು ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಮೇಡಮ್, ನಾವೀಗ ಬೆಂಗಳೂರಿನ ಮೇಡಮ್ ಕಾಲ್ ಮಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ತಾಯಿಯವ್ರ ಬಗ್ಗೆ ಕೇಳಬೇಕಿತ್ತು. ಯಾವ ವಿಚಾರವಾಗಿ ಸರ್? ಮೇಡಮ್, ಅವರು ಒಂದು ಸೈಟ್ ತಗೊಂಡಿದ್ರು. ಓಕೆ, ಅದು ಇವಾಗ ಇದು ಕೋರ್ಟ್ ಕೇಸ್ ಅಲ್ಲಿ ಇದೆ. ಅದು ಯಾವಾಗ ಆಗುತ್ತೆ ಅಂತ ಕೇಳಬೇಕಿತ್ತು ಮೇಡಮ್. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1 to 249 ಒಳಗಡೆ ಒಂದು ಸಂಖ್ಯೆಯನ್ನ ಹೇಳಿ. ಮೇಡಮ್, ನಂಬರ್ 1 ಮೇಡಮ್. ನಂಬರ್ 1. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಆಯ್ತು ಮೇಡಮ್.
ಹಲೋ. ಸರ್ ನಮಸ್ಕಾರ ಸರ್. 4/4/11 ಪರವಾಗಿಲ್ಲ, ತೊಂದರೆ ಇಲ್ಲ. ಗುರು 2027 ಫೆಬ್ರವರಿವರೆಗೂ ಇರುತ್ತೆ. 6ನೇದು ಏನು ಹೇಳುತ್ತೆ ನೋಡೋಣ. ಕಸ್ಬು ಲಿಟಿಗೇಷನ್ ವಿಚಾರದಲ್ಲಿ 6ನೇದು 12/6 ಅಂತ ಬರ್ತಾರೆ. ಸ್ವಲ್ಪ ಹಣ ಖರ್ಚಾಗುತ್ತೆ, ಆಮೇಲೆ ಕೊನೆಗೆ ನೀವು ವಿನ್ ಆಗ್ತೀರಾ. ಸರಿ ಸರ್. 12ನೇ ಮನೆ ಅಂತಂದಾಗ ಖರ್ಚು ಅಂತ ಬರುತ್ತೆ. 6 ಅಂತ ಗೆಲುವು ಅಂತ ಬರುತ್ತೆ. 6ನೇದು ಶತ್ರುವಿಂದ ಗೆಲುವು. ಅದು ಕೊನೆಯಲ್ಲಿ ಟೇಸ್ಟಲ್ಲಿ ಬಂದಿದೆ, ಆದರೆ ಖರ್ಚಿಲ್ಲದೆ ನಿಮಗೆ ವಿನ್ ಆಗೋಕ್ಕಾಗಲ್ಲ. ಏನೋ ಒಂದು ಕಾಂಪ್ರಮೈಸು, ಇಷ್ಟು ಕೊಡಿ ಮುಗಿಸ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. 4ನೇ ಮನೆ ಆಸ್ತಿ, 12 ಖರ್ಚು, ಆಮೇಲೆ ಆಸ್ತಿ, ನಿಮಗೆ ಆಸ್ತಿಯಲ್ಲಿ ಜಯ. 6ನೇದು ಜಯ. ಇಷ್ಟು ಕೂಡ ಕಾಂಬಿನೇಷನಲ್ಲಿ ಬರ್ತಾ ಇದೆ. ಸೊ ಖಂಡಿತ ಆಗುತ್ತೆ. ಶನಿ 12ನೇ ಮನೆ ಬಂದಿರೋದ್ರಿಂದ ನಿಮ್ಮ ತಾಯಿಯವ್ರಿಗೆ ಎಳ್ಳೆಣ್ಣೆ ದಾನನ ಪ್ರತಿ ಶನಿವಾರ ಮಾಡ್ತಾ ಬರೋಕ್ಕೆ ಹೇಳಿ. ಖಂಡಿತ ಸಕ್ಸಸ್ ಆಗುತ್ತೆ. ಶುಕ್ರ 6ನೇ ಮನೇಲಿರೋದ್ರಿಂದ ಸ್ವಲ್ಪ ಲಕ್ಷ್ಮೀ ದೇವಿ ಆರಾಧನೆ ಮಾಡಿಕೊಂಡು ಕೋರ್ಟಿಗೆ ತೆಳೆದ್ರೆ ಸಕ್ಸಸ್ ಆಗುತ್ತೆ. ಸ್ವಲ್ಪ ನಿಧಾನ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್ ನಾವು ಧಾರವಾಡದಿಂದ ರೀ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ಧಾರವಾಡದಿಂದ ಯಾರ ಬಗ್ಗೆ ಜಾಬ್ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಯಾವ ವಿಚಾರವಾಗಿ? ಜಾಬ್ ಬಗ್ಗೆ ರೀ. ಓಕೆ, ನಮ್ಮ ಮಗನ ಜಾಬ್ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಇಲ್ಲ, ಪ್ರಶ್ನಾಶಾಸ್ತ್ರ ಓಕೆನ್ರಿ. ಓಕೆ, ಹೇಳಿ. 36 ರೀ ನಂಬರ್. ಗುರುಗಳಿದ್ದಾರೆ, ಮಾತನಾಡಬಹುದು. ಕೊಡ್ರಿ. ನೀವು ಪ್ರಶ್ನಾಶಾಸ್ತ್ರ ಕೇಳ್ತಾ ಇದ್ದಾರೆ ಅಂದರೆ ಡೇಟ್ ಆಫ್ ಬರ್ತ್ ಮುಂಚೆ ಕೇಳಿದ್ರಾ? ಹಲೋ, ನೀವು ಡೇಟ್ ಆಫ್ ಬರ್ತ್ ಮುಂಚೆ ಕೇಳಿದ್ರಾ? ಡೇಟ್ ಆಫ್ ಇಲ್ರಿ. ಡೈರೆಕ್ಟ್ ಪ್ರಶ್ನಾಶಾಸ್ತ್ರ. ಯಾಕೆ ಡೇಟ್ ಆಫ್ ಬರ್ತ್ ಇಲ್ವಾ? ಡೇಟ್ ಆಫ್ ಬರ್ತ್ ಸರಿಯಾಗಿಲ್ರಿ ಗುರುಜಿ. ಯಾಕೆ ನಿಮ್ಮಗ ತಾನೇ? ಯಾಕೆ ಡೇಟ್ ನೋಡ್ಕೊಂಡಿಲ್ವಾ? ಟೈಮ್ ನೋಡ್ಕೊಂಡಿಲ್ವಾ? ಇಲ್ರಿ, ಅವ್ರ ಗುರುಜಿ ಒಂದ್ಸಲ ನಿಮ್ ಕಡೆ ನಿಮ್ದು ಸ್ಟೂಡೆಂಟ್ ರೀ. 84 ಬ್ಯಾಚ್ ರೀ. ಏನ್ ಮಾಡಕ್ಕಾಗ್ತದೆ 84 ಆದ್ರೆ? ಹಲೋ, ಜಾಬ್ ಹೇಳಿ. ಬಗ್ಗೆ ಕೇಳ್ಬೇಕಾಯ್ತು. 1 ತಿಂಗಳಾಯ್ತು ಜಾಬ್ ತೆಗ್ದಿದ್ದಾರೆ. ಆಯ್ತು, ಬೇರೆ ಜಾಬ್ ಯಾವಾಗ ಸಿಕ್ತಿತ್ತಂತ. ಆ್ಯಪ್ ಯಾಕೆ ಯೂಸ್ ಮಾಡ್ತಾ ಇಲ್ಲ ನಮ್ದು? ಏನ್ರಿ? ಆ್ಯಪ್ ಯೂಸ್ ಮಾಡ್ತಾ ಇಲ್ವಾರು? ಮಾಡ್ತಾರ್ರಿ. ಪ್ರಶ್ನಾಶಾಸ್ತ್ರ ನಿಮ್ ಬಾಯಿಂದ ಕೇಳ್ಬೇಕಂತ. ನಮ್ಮ ಬಾಯಿಂದ ಫ್ರೀಯಾಗಿ ಕೇಳಬೇಕು. 2, 3, 9 ಜಾಬ್ ಬಗ್ಗೆ ಹುಡುಕ್ತಾ ಇದ್ದಾರೆ ಅಲ್ವಾ? ಹುಡುಕ್ತಾ ಇದ್ದಾರೆ. ಏನ್ ಕೆಲಸ ಮಾಡ್ತಾರೆ? ಅವ್ರು ಇಂಜಿನಿಯರ್ ಇದ್ದಾರೆ, ಸಾಫ್ಟ್ವೇರ್. 2, 3, 9 ಯಾವಾಗಲೂ 2, 3, 9 ಬಂದರೆ ಜಾಬಲ್ಲಿ ಸ್ವಲ್ಪ ಸಾಧಾರಣ. 9 ಅಂದರೆ ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇದೆ. 5, 9 ಯಾವುದಾದ್ರು ಒಂದು ಬಂದಾಗ ಚೇಂಜ್ ಆಫ್ ಜಾಬ್ ತೋರಿಸುತ್ತೆ. ಯಾವಾಗ ಜಾಬ್ ಸಿಗುತ್ತೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ನಾವು ಅಂತರ್ಭುಕ್ತಿಗೆ ಹೋಗಿ ನೋಡ್ತೀವಿ. ಯೆಲ್ಲೋ ಕಲರ್ 11, 4, 3, 9 ಸ್ವಲ್ಪ ಕೆಲಸ ಸದ್ಯದಲ್ಲೇ ಸಿಗೋದು ಸ್ವಲ್ಪ ಕಷ್ಟಕರವಾಗಿದೆ. ಸ್ವಲ್ಪ ಬೇಗ ಸಿಗ್ತಾ ಇರ್ತಕ್ಕಂಥದ್ದಕ್ಕೆ ನಮಗೆ 6, 10 ಬಂದಾಗ ಬೇಗ ಸಿಗುತ್ತೆ. ಇನ್ನು ಇತರೆ ನಂಬರ್ಗಳು ಬಂದಾಗ ಎಳೆದಾಡುತ್ತೆ. 6ನೇ ಮನೆ 10ನೇ ಮನೆ ಇನ್ಸ್ಟೆಂಟ್. ಅದು ನಾವು ಅಂತರ್ಭುಕ್ತಿಲಿ ನೋಡ್ಕೊಂಡು ಹೋಗ್ತೀವಿ. ಅಂತರ್ಭುಕ್ತಿಲಿರ್ತಕ್ಕಂಥ ಬುಧ 4 ಇದೆ ಮೇಜರಾಗಿ, 6, 10 ಬಂದಿಲ್ಲ. ನೆಕ್ಸ್ಟು ಕೇತುಗೆ ಹೋಗ್ತೀವಿ, ಯಾಕಂದರೆ ಆದಮೇಲೆ ಕೇತು ಬರುತ್ತೆ. ಕೇತುನಲ್ಲಿ 6, 10 ಬಂದಿಲ್ಲ. ಶುಕ್ರನಲ್ಲಿ 2 ಬಂದಿದೆ, ಸೂರ್ಯನಲ್ಲಿ 2, ಚಂದ್ರನಲ್ಲಿ 3, 9. ಸಮಾಧಾನವಾಗಿರ್ತಕ್ಕಂಥ ಕೆಲಸ ಅವ್ರಿಗೆ ಸಿಗೋದು, ಅಂದರೆ ಸಮಾಧಾನ ಅಂತಂದರೆ ನನಗೆ ಇದು ಇಷ್ಟ ಆಯಿತು, ಒಳ್ಳೆ ಸಂಬಳ ಅಂತಕ್ಕಂಥದ್ದು ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಒಂದು ಸ್ವಲ್ಪ ಮಂತ್ರ ಜಪ, ಅವರ ಜಾತಕಕ್ಕೆ ಮಂತ್ರ ಜಪವನ್ನು 6ನೇ ಮನೆಗೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಗಣಪತಿಯ ಮಂತ್ರ, ಯಾವುದಾದ್ರು ಗಣಪತಿಯ ಮಂತ್ರನ ಸ್ವಲ್ಪ ಹೇಳ್ಕೊಂಡ್ರೆ ಒಂಚೂರು ಬದಲಾವಣೆ ಆಗುತ್ತೆ. ಕಾಂಬಿನೇಷನ್ 6, 10 ಇಲ್ಲ ಅಂದಾಗ ಸ್ವಲ್ಪ ಕಷ್ಟ, ವೆರಿ ಟಫ್ ಆಗಿ ಸಿಗುತ್ತೆ. ಅಥವಾ ಲೋ ಪೇಯ್ಡ್ ಸ್ಯಾಲ್ರಿ ಸಿಗುತ್ತೆ ಅಂತ 2ನೇ ಮನೆ, 4ನೇ ಮನೆ, ಬೇರೆ ಬೇರೆ ಇತರೆ ಮನೆ. 6, 10 ಒಂದೇ ನಮಗೆ ಕರೆಕ್ಟಾಗಿರ್ತಕ್ಕಂಥ ಆಸೆ ಆಗಿರ್ತಕ್ಕಂಥ ಜಾಬ್ ಸಿಗೋದು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು. ಅದರ ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರವನ್ನ ಕೂಡ ಕಲಿಬಹುದಾಗಿದೆ. ಅಕ್ಟೋಬರ್ 5ನೇ ತಾರೀಕಿನಿಂದ 115ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ನೀವು ಕೂಡ ಈ ಕೂಡಲೇ ಕಾಲ್ ಮಾಡಬಹುದು, ರಿಜಿಸ್ಟರ್ ಆಗಿ. 115ನೇ ಬ್ಯಾಚ್ ಆರಂಭವಾಗುವಂತಹ ಅಕ್ಟೋಬರ್ 5ನೇ ತಾರೀಕಿನಿಂದ ಈ ಒಂದು ವಿಶಿಷ್ಟವಾದಂತಹ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಬಹುದಾಗಿದೆ. ಅದು ಮನೆಯಿಂದಲೇ 7,999 ರೂಪಾಯಿಗೆ ಮನೆಯಿಂದಲೇ ಕುಳಿತುಕೊಂಡು
ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಯಬಹುದು. ಆನಂತರ ನೀವು ಇದರಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡಿಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಗಳ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಕೂಡ ಪಡೆಯಿರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ಬಂದಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾದಂತಹ ಮಾಹಿತಿಯನ್ನು ನೀಡುತ್ತಾರೆ ಗುರುಗಳು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.